ಗಂಡನಿಂದ ಸಿಗದ ಸುಖ ಮೈದುನನಿಂದ ಸಿಕ್ಕಿತು. ಅವಳ ಕೈಯನ್ನು ನನ್ನ ಅದರ ಕಡೆ ತಾಗಿಸಿದಳು. ನನಗೆ ಒಮ್ಮೆಲೆ ಕರೆಂಟ್ ಶಾಕ್ ಆದಂತಾಯಿತು. ಜೋರಾಗಿ ಅವಳನ್ನು ಅಪ್ಪಿಕೊಂಡು ನಾನು ನನಗೆ ತೋಚಿದಂತೆಲ್ಲ ಅವಳ ಜೊತೆ ಎಂಜಾಯ್ ಮಾಡಿದೆ. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ರಘುನಾಥ್ ಭಟ್. ಪ್ರೀತಿ, ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಶೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ. ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 9972230030. ನನ್ನ ಹೆಸರು ವಿಕ್ರಮ್. ನಮ್ಮ ಊರು ಬೆಳಗಾವಿಯಲ್ಲಿನ ಒಂದು ಹಳ್ಳಿ. ನಮ್ಮ ಮನೆಯ ಪಕ್ಕದಲ್ಲಿ ಯಾದವ್ ಅಂತ ಅಣ್ಣನೊಬ್ಬನಿದ್ದಾನೆ. ಅವನು ನನ್ನ ದೂರದ ಸಂಬಂಧಿ. ಆ ಮನೆಯಲ್ಲಿ ಅವನು ಒಬ್ಬನೇ ಇರುತ್ತಾನೆ. ಒಮ್ಮೆ ಅವನಿಗೆ ಮದುವೆಗಾಗಿ ಒಂದು ಸಂಬಂಧ ಕೂಡಿ ಬರುತ್ತದೆ. ಹುಡುಗಿಯ ಕಡೆಯವರು ಅವನ ಮನೆಗೆ ಬಂದು ಹುಡುಗನನ್ನು ನೋಡಿಕೊಂಡು ವಿಚಾರಿಸಿಕೊಂಡು ಹೋದರು. ಹಾಗೆ ಒಂದೆರಡು ದಿನ ಬಿಟ್ಟು ಹುಡುಗಿಯನ್ನು ಹಾಗೂ ಹುಡುಗಿಯ ಮನೆಯನ್ನು ನೋಡಲು ಅವರ ಮನೆಗೆ ಬರಲು ಹೇಳಿ ಹೊರಟಿದ್ದರು. ಒಂದೆರಡು ದಿನಗಳ ನಂತರ ಯಾದವಣ್ಣ ನಮ್ಮ ಮನೆ ಹತ್ತಿರ ಬಂದು ಹುಡುಗಿಯನ್ನು ನೋಡಿಕೊಂಡು ಬರೋಣ, ರೆಡಿಯಾಗಿ ಬಾ ಅಂತ ನನ್ನನ್ನು ಕರೆದುಕೊಂಡು ಹೋದ. ಇನ್ನು ಒಂದಿಬ್ಬರು ಹಿರಿಯರ ಜೊತೆ ನಾನು ಮತ್ತು ಯಾದವಣ್ಣ ಹುಡುಗಿಯ ಮನೆಗೆ ಹುಡುಗಿ ನೋಡಲು ಹೋದೆವು. ಹುಡುಗಿಯ ಮನೆಯವರು ನಮ್ಮನ್ನು ಬರಮಾಡಿಕೊಂಡು ಮನೆಯೊಳಗೆ ಕುಳ್ಳಿಸಿದರು. ಸ್ವಲ್ಪ ಹೊತ್ತಲ್ಲಿ ಹುಡುಗಿಯನ್ನು ಚೆನ್ನಾಗಿ ಸಿಂಗರಿಸಿಕೊಂಡು ಕರೆದುಕೊಂಡು ಬಂದರು. ಆ ದಿನ ಆ ಹುಡುಗಿಗೆ ಹಸಿರು ಬಣ್ಣದ ಸೀರೆಯನ್ನು ಉಡಿಸಿ ಕಳುಹಿಸಿದರು. ಅದರಲ್ಲಿ ಅವಳು ತುಂಬಾ ಸುಂದರವಾಗಿ ಕಾಣಿಸುತ್ತಿದ್ದಳು. ಅಷ್ಟು ಮಾತ್ರ ಅಲ್ಲ, ಅವಳು ನಿಜವಾಗಿಯೂ ನೋಡುವುದಕ್ಕೆ ತುಂಬಾ ಚೆನ್ನಾಗಿದ್ದಳು. ಯಾದವಣ್ಣನಿಗೂ ಅವಳು ತುಂಬಾ ಇಷ್ಟವಾಯಿತು. ಇಬ್ಬರಿಗೂ ಇಷ್ಟವಾದ ಮೇಲೆ ಪಂಡಿತರಲ್ಲಿ ಕೇಳಿ ಮದುವೆಗೆ ದಿನವನ್ನು ಮುಹೂರ್ತವನ್ನು ನಿಶ್ಚಯ ಮಾಡಿದರು. 1 ತಿಂಗಳು ಬಿಟ್ಟು ಒಳ್ಳೆಯ ಮುಹೂರ್ತ ಇದೆ ಅಂತ ತೀರ್ಮಾನ ಮಾಡಿದರು. ಹಾಗೆ ಮದುವೆಯ ತಯಾರಿ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು. ನಾನು ಕೂಡ ಬಿಜಿಯಾಗಿ ಓಡಾಡುತ್ತಾ ಮದುವೆಗೆ ಅಗತ್ಯ ಇರುವ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲು ಯಾದವಣ್ಣನಿಗೆ ಸಹಾಯ ಮಾಡುತ್ತಿದ್ದೆ. ಇನ್ನೇನು ಮದುವೆಯ ಮುಂಚಿನ ದಿನ ಬಂದಿತ್ತು. ಹೆಣ್ಣಿನ ಕಡೆಯವರೆಲ್ಲರೂ ಮದುವೆಗೆ ಅಂತ ನಮ್ಮ ಊರಿಗೆ ಬಂದಿದ್ದರು. ನಾನು ಹೋಗಿ ಹುಡುಗಿಯನ್ನು ಒಮ್ಮೆ ನೋಡೋಣ ಅಂತ ಪ್ರಯತ್ನ ಮಾಡುತ್ತಿದ್ದೆ. ಅವಳು ಅವತ್ತು ಡ್ರೆಸ್ ಹಾಕಿಕೊಂಡು ಬಂದಿದ್ದಳು. ಡ್ರೆಸ್ ಅಲ್ಲಿ ಸ್ವಲ್ಪ ಬೇರೆಯಾಗಿಯೇ ಕಾಣಿಸುತ್ತಿದ್ದಳು. ಆದರೆ ಜಾಸ್ತಿ ಹೊತ್ತು ನೋಡಕ್ಕೆ ಸಿಗಲಿಲ್ಲ. ಹಾಗೆ ಅಲ್ಲೇ ಓಡಾಡುತ್ತಿದ್ದೆ. ಅಷ್ಟೊತ್ತಲ್ಲಿ ಯಾದವಣ್ಣನ ಸಂಬಂಧಿಕರು ಬಂದು ಹುಡುಗಿಯ ಕಡೆಯವರಿಗೆ ಏನಾದರೂ ಅಗತ್ಯವಿದ್ದರೆ ಕೇಳಿಕೊಂಡು ಬಾ ಅಂತ ನನ್ನನ್ನು ಕಳುಹಿಸಿದರು. ನಾನು ಇದು ಒಳ್ಳೆಯ ಅವಕಾಶ ಅಂತ ಹುಡುಗಿಯ ಕಡೆಯವರು ಉಳಿದುಕೊಂಡಿದ್ದ ರೂಮುಗಳಿಗೆ ಹೋದೆ. ಮದುಮಗಳು ಉಳಿದುಕೊಂಡಿರುವ ರೂಮನ್ನು ಹುಡುಕಿ ಅಲ್ಲಿ ಹೋಗಿ ಮಾತನಾಡಿಸಿದೆ. ನಾನು ಮದುಮಗನ ತಮ್ಮ, ನಿಮಗೇನಾದರೂ ಸಹಾಯ ಬೇಕಾದಲ್ಲಿ ನನ್ನನ್ನು ಕೇಳಿ ಅಂತ ಹೇಳಿದೆ. ಆಗ ಮದುಮಗಳು ನಿನ್ನ ಹೆಸರೇನು ಅಂತ ಕೇಳಿದಳು. ನಾನು ನನ್ನ ಹೆಸರು ವಿಕ್ರಮ್ ಅಂತ ಹೇಳಿದೆ. ಆಗ ಮದುಮಗಳು ನಿಮ್ಮ ಅಣ್ಣನಿಗೆ ನಾನು ಇಷ್ಟವಾಗಿದ್ದೀನಾ ಅಂತ ನನ್ನನ್ನು ಕೇಳಿದರು. ಅದಕ್ಕೆ ನಾನು ಹೌದು, ನೀವು ಅವರಿಗೆ ಇಷ್ಟವಾಗಿದ್ದೀರಿ ಅಂತ ಎಡವನ್ನು ನನಗೆ ಹೇಳಿದ್ದಾನೆ ಅಂತ ಹೇಳಿದೆ. ಅದೇ ರೀತಿ ಯಾದವಣ್ಣ ನಿಮಗೆ ಇಷ್ಟವಾಗಿದ್ದಾನ ಅಂತ ಕೇಳಿದೆ. ಹೌದು ಅಂತ ಹೇಳಿದಳು. ಅಷ್ಟರಲ್ಲಿ ಹೊರಗಡೆಯಿಂದ ಯಾರೋ ನನ್ನನ್ನು ಕರೆಯುತ್ತಿದ್ದರು. ನಾನು ಸರಿ, ನಾನು ಬರುತ್ತೇನೆ, ಏನಾದರೂ ಬೇಕಾದರೆ ನನ್ನನ್ನು ಕರೆಯಿರಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಂದೆ. ಆನಂತರ ಒಂದೆರಡು ಸಲ ನನ್ನನ್ನು ಮದುಮಗಳು ಕರೆದಿದ್ದಳು. ಹಾಗೆ ನಾವು ತುಂಬಾ ಹೊತ್ತು ಮಾತನಾಡಿದ್ದೇವೆ. ಅಂತೂ ಮದುವೆಯ ಸಮಯ ಬಂತು. ಆ ದಿನ ಮದುಮಗಳು ತುಂಬಾ ಸುಂದರವಾಗಿ ದೇವತೆಯಂತೆ ರೆಡಿಯಾಗಿ ಬಂದಿದ್ದಳು. ಮದುವೆ ಮಂಟಪದಲ್ಲಿ ಕುಳಿತಾಗ ನನ್ನನ್ನು ನೋಡಿ ಒಮ್ಮೆ ನಕ್ಕಳು. ನಾನು ಕೂಡ ಅವಳಿಗೆ ಒಂದು ಸ್ಮೈಲ್ ಕೊಟ್ಟೆ. ಮದುವೆ ಮುಗಿದು ಹೋಯಿತು. ಆಮೇಲೆ ಶೋಭನಕ್ಕೂ ಮುಹೂರ್ತವನ್ನು ಫಿಕ್ಸ್ ಮಾಡಿದರು. ನಾನು ಆ ದಿನ ರಾತ್ರಿ ಬೇಗ ಬೇಗ ಊಟ ಮುಗಿಸಿ ಕಿಟಕಿಯ ಹತ್ತಿರ ಹೋಗಿ ನಿಂತುಕೊಂಡೆ. ಅಲ್ಲಿ ಏನು ನಡೆಯುತ್ತದೆ ಕದ್ದು ನೋಡೋಣ ಅಂತ ಪ್ಲಾನ್ ಹಾಕಿಕೊಂಡು ಅವರಿಗಿಂತ ಮೊದಲೇ ನಾನು ಕಿಟಕಿಯನ್ನು ಸೇರಿಕೊಂಡಿದ್ದೆ. ಮೊದಲು ಯಾದವಣ್ಣ ಬಂದ ಸ್ವಲ್ಪ ಹೊತ್ತಿನಲ್ಲಿ ಕೋಮಲ ಕೂಡ ರೆಡಿಯಾಗಿ ಬಂದಳು. ಇಬ್ಬರು ಸ್ವಲ್ಪ ಹೊತ್ತು ಕುಳಿತು ಮಾತನಾಡುತ್ತಿದ್ದರು. ಆನಂತರ ಯಾದವಣ್ಣ ಮಲಗಿಕೊಂಡ. ಸ್ವಲ್ಪ
ಹೊತ್ತಲ್ಲಿ ಕೋಮಲ ಕೂಡ ಮಲಗಿಕೊಂಡಳು. ಏನಿದು, ಏನು ನಡೆದೇ ಇಲ್ವಲ್ಲ ಅಂತ ಬೇಸರದಿಂದ ನಾನು ವಾಪಸ್ ನನ್ನ ಮನೆಗೆ ಬಂದೆ. ಮರುದಿನ ನೋಡೋಣ ಅಂತ ಅವರ ಮನೆಯ ಹತ್ತಿರ ಹೋದೆ. ಕೋಮಲ ನಗುತ್ತಾ ಕುಳಿತಿದ್ದಳು. ಎಲ್ಲವೂ ನಾರ್ಮಲ್ ಆಗಿ ಇತ್ತು. ಏನಿದು, ಏನು ನಡೆದೆ ಇಲ್ಲವಾ ಅಂತ ಯೋಚನೆ ನನ್ನ ತಲೆಯಲ್ಲಿ ಸುಳಿದಾಡುತ್ತಿತ್ತು. ಮದುವೆಗೆ ಬಂದ ಸಂಬಂಧಿಕರೆಲ್ಲ ಮನೆಗೆ ಹೋದರು ಆ ದಿನ ರಾತ್ರಿ. ಆದರೂ ಏನಾದರೂ ನಡೆಯುತ್ತೋ ಅಂತ ಮತ್ತೆ ಕಿಟಕಿಯಲ್ಲಿ ಕದ್ದು ನೋಡಲು ನಿಂತುಕೊಂಡೆ. ಆ ದಿನ ಕೂಡ ಏನೂ ನಡೆಯಲಿಲ್ಲ. ಎಲ್ಲರೂ ನಾರ್ಮಲ್ ಆಗಿ ಮಲಗಿಕೊಂಡರು. ಮತ್ತೆ ನನಗೆ ನಿರಾಶೆಯಾಯಿತು. ಮರುದಿನ ಬೆಳಿಗ್ಗೆ ಎದ್ದು ನೋಡುತ್ತೇನೆ, ಯಾದವ ಅಣ್ಣ ಬೈಕ್ ತೆಗೆದುಕೊಂಡು ಹೊರಟಿದ್ದ. ಏನಣ್ಣ, ಬೈಕ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಅಂತ ಕೇಳಿದೆ. ಸಿಟಿಗೆ ಶಾಪ್ ಓಪನ್ ಮಾಡಬೇಕು ಅಂತ ಹೇಳಿದ. ಈಗಲೇ ಶಾಪ್ ಓಪನ್ ಮಾಡ್ತೀಯಾ ಅಂತ ಕೇಳಿದೆ. ಮತ್ತೆ ಆಯ್ತಲ್ಲೋ, ಮದುವೆಯ ಸಮಯದಲ್ಲಿ ಓಪನ್ ಮಾಡೋಕೆ ಆಗಿಲ್ಲ, ಎಷ್ಟು ದಿನ ಅಂತ ಹಾಗೆ ಇರೋದು, ಈಗ ಹೋಗಲೇಬೇಕು ಅಂತ ಸಿಟಿ ಕಡೆ ಹೊರಟ. ಸರಿ ಅಂತ ನಾನು ಸುಮ್ಮನಾದೆ. ಆನಂತರ ಕೋಮಲ ಏನು ಮಾಡುತ್ತಿದ್ದಾಳೆ ನೋಡೋಣ ಅಂತ ಅವಳ ಮನೆ ಕಡೆ ನೋಡಿದೆ. ಬೇರೆ ಯಾರೂ ಕಾಣಿಸಲಿಲ್ಲ. ಒಬ್ಬಳೇ ಇದ್ದಾಗ ಹೋಗುವುದು ಸರಿಯಲ್ಲ ಅಂತ ನಮ್ಮ ಮನೆಗೆ ವಾಪಸ್ ಸ್ವಲ್ಪ ಹೊತ್ತಿನಲ್ಲಿ ಕೋಮಲ ನಮ್ಮ ಮನೆಗೆ ಬಂದಳು. ಏನು ವಿಕ್ರಾಂತ್ ಎಲ್ಲಿ ನೋಡಿದರೂ ಕಾಣಿಸುತ್ತಿರಲಿಲ್ಲ ಅಂತ ಕೇಳಿದಳು. ನಾನು ಹೌದಾ, ಏನೋ ಸ್ವಲ್ಪ ಬಿಜಿಯಾಗಿದ್ದೆ. ಮತ್ತೇನು ವಿಶೇಷ ಅಂತ ಕೇಳಿದೆ. ನಮ್ಮ ಮನೆಯಲ್ಲಿ ಅಡುಗೆ ಮಾಡೋಕೆ ತರಕಾರಿ ಮಾತ್ರ ಇದೆ, ಆದರೆ ಅಡುಗೆಗೆ ಇನ್ನಷ್ಟು ಸಾಮಗ್ರಿಗಳು ಬೇಕು, ನನಗೆ ಸ್ವಲ್ಪ ತಂದು ಕೊಡ್ತೀಯಾ ಅಂತ ಕೇಳಿದಳು. ನಾನು ಆಯ್ತು, ತೆಗೆದುಕೊಂಡು ಬರುತ್ತೇನೆ ಅಂತ ಹೊರಟೆ. ಹಾಗೆ ಅವಳಿಗೆ ಬೇಕಾದ ತಂದುಕೊಟ್ಟೆ. ಹಾಗೆ ಅವಳ ಮನೆಯಲ್ಲಿ ನಾವಿಬ್ಬರೂ ಮಾತನಾಡುತ್ತಾ ಕುಳಿತಿದ್ದೆವು. ಮತ್ತೆ ಮದುವೆಗೆ ಬಂದವರೆಲ್ಲ ಹೊರಟರ ಅಂತ ಕೇಳಿದೆ. ಹೌದು ವಿಕ್ರಮ್, ಎಲ್ಲರೂ ಹೊರಟು ಹೋದರು ನೋಡು. ಎಲ್ಲರೂ ನನ್ನೊಬ್ಬಳನ್ನೇ ಹೇಗೆ ಬಿಟ್ಟು ಹೋಗಿದ್ದಾರೆ ಅಂತ ನಗುತ್ತಾ ಹೇಳಿದಳು. ಯಾದವಣ್ಣ ಹೀಗೆ ಯಾವಾಗ ನೋಡಿದರೂ ಮನೆಯಲ್ಲಿ ಇರುವುದೇ ಇಲ್ಲ, ಏನಾದರೂ ಒಂದು ಕೆಲಸ ಮಾಡುತ್ತಲೇ ಇರುತ್ತಾನೆ ಅಂತ ಹೇಳಿದೆ. ಹಾಗೆ ಸ್ವಲ್ಪ ಹೊತ್ತು ಕೋಮಲ ಮನೆಯಲ್ಲಿ ಕುಳಿತು ಟಿವಿ ನೋಡುತ್ತಾ ಇದ್ದೆ. ಹೀಗೆ ದಿನ ಕಳೆಯುತ್ತಾ ಇತ್ತು. ಕೋಮಲ ಪ್ರತಿದಿನವೂ ಏನಾದರೂ ಒಂದು ಕೆಲಸಕ್ಕಾಗಿ ನನ್ನನ್ನು ಕರೆಯುತ್ತಿದ್ದಳು. ಹಾಗೆ ನಾವು ಮಾತನಾಡುತ್ತಾ ಕುಳಿತಿರುತ್ತಿದ್ದೆವು. ಹಾಗೆ ಇಬ್ಬರೂ ಒಬ್ಬರಿಗೊಬ್ಬರು ಚೆನ್ನಾಗಿ ಪರಿಚಯ ಮಾಡಿಕೊಂಡೆವು. ಹಾಗೆ ಮಾತನಾಡುವಾಗ ಒಂದು ದಿನ, ಏನು ವಿಕ್ರಾಂತ್, ನಿನಗೆ ಲವರ್ ಇದ್ದಾಳ ಅಂತ ಕೇಳಿದಳು. ಇಲ್ಲ ಕೋಮಲ, ನನ್ನನ್ನು ಯಾರು ಲವ್ ಮಾಡುತ್ತಾರೆ ಅಂತ ಮಾಮೂಲಿ ಡೈಲಾಗ್ ಬಿಟ್ಟೆ. ನಿನಗೇನಾಗಿದೆಯೋ, ನೀನು ಇಷ್ಟು ಸೂಪರ್ ಆಗಿದ್ದೀಯಾ, ನಿನಗೆ ಗರ್ಲ್ ಫ್ರೆಂಡ್ ಇಲ್ಲ ಅಂತ ನಾನು ನಂಬಬೇಕಾ ಅಂತ ಹೇಳಿದಳು. ಇಲ್ಲ ಕೋಮಲ, ನನಗೆ ಇದುವರೆಗೂ ಯಾರು ಸಿಕ್ಕಿಲ್ಲ ಅಂತ ಹೇಳಿದೆ. ಹಾಗೆ ಪ್ರತಿದಿನ ಒಂದಲ್ಲ ಒಂದು ಟಾಪಿಕ್ ಹಿಡಿದುಕೊಂಡು ಮಾತನಾಡುತ್ತಾ ಟೈಮ್ ಪಾಸ್ ಮಾಡುತ್ತಿದ್ದೆವು. ಒಮ್ಮೆ ನಾನು ಅವಳ ಮನೆಯ ಸೋಫಾಕ್ಕೆ ಹೊರಗಿಕೊಂಡು ಕುಳಿತುಕೊಂಡಿದ್ದೆ. ಕೋಮಲ ನನ್ನ ಎದುರುಗಡೆ ಕುಳಿತು ಅವಳ ಯಾವುದೋ ಒಂದು ಡ್ರೆಸ್ಸಿಗೆ ಬಟನ್ ಹಾಕುತ್ತಾ ಕುಳಿತಿದ್ದಳು. ಹಾಗೆ ಕುಳಿತಾಗ ಅವಳ ಅಂದ ನನಗೆ ಚೆನ್ನಾಗಿ ಕಾಣಿಸುತ್ತಾ ಇತ್ತು. ಅವಳು ಕೆಲಸ ಮಾಡುತ್ತಾ ಕುಳಿತಿರುವಾಗ ಅವಳ ಅಂದ ನನ್ನ ಎದುರು ತಾಂಡವವಾಡುತ್ತಿತ್ತು. ನಾನು ಅವಳನ್ನು ಬಿಡದೆ ನೋಡುತ್ತಾ ಇದ್ದೆ. ಸ್ವಲ್ಪ ಹೊತ್ತಲ್ಲಿ ಅವಳು ನಾನು ಅವಳನ್ನೇ ನೋಡುತ್ತಿರುವುದನ್ನು ಗಮನಿಸಿದಳು. ಏನೋ ವಿಕ್ರಮ್, ಹಾಗೆ ನೋಡ್ತಾ ಇದ್ದೀಯಾ ಅಂತ ಕೇಳಿದಳು. ಏನಿಲ್ಲ, ಹೀಗೆ ಸುಮ್ಮನೆ ನೋಡ್ತಾ ಇದ್ದೆ ಅಂತ ಮುಖ ತಿರುಗಿಸಿಕೊಂಡೆ. ಸ್ವಲ್ಪ ಹೊತ್ತು ಬಿಟ್ಟು ಅವಳಿಗೆ ಡೌಟ್ ಬಂದು ನನ್ನ ಹತ್ತಿರಕ್ಕೆ ಬಂದು ಒಮ್ಮೆ ಎದ್ದು ನಿಂತುಕೋ ಅಂದಳು. ನಾನು ನಿಂತುಕೊಂಡೆ. ಅವಳು ನನ್ನ ಪ್ಯಾಂಟ್ ಕಡೆ ನೋಡಿದಳು. ನನ್ನ ಪರಿಸ್ಥಿತಿ ಅವಳಿಗೆ ಅರ್ಥವಾಯಿತು. ಏನು ವಿಕ್ರಮ್, ಏನು ಮಾಡಬೇಕಂತ ಅಂದುಕೊಂಡಿದ್ದೀಯಾ ಅಂತ ಕೇಳಿದಳು. ಏನಿಲ್ಲ ಕೋಮಲ, ನೀನು ನೋಡುವುದಕ್ಕೆ ತುಂಬಾ ಸೂಪರ್ ಆಗಿದ್ದೀಯಾ. ನಿನ್ನನ್ನು ನೋಡಿದರೆ ನನಗೆ ಹುಚ್ಚು ಹಿಡಿಯುತ್ತದೆ. ಒಮ್ಮೆಯಾದರೂ ನಿನ್ನ ಜೊತೆ ನನ್ನ ಕೋರಿಕೆಯನ್ನು ತೀರಿಸಿಕೊಳ್ಳಬೇಕು ಅನ್ನಿಸುತ್ತಿದೆ ಅಂದೆ ಅವಳು. ಹಾಗೆ ನನ್ನ ಮುಖವನ್ನು ನೋಡುತ್ತಾ ಏನನ್ನು ಮಾತನಾಡದೆ ಹತ್ತಿರ ಬಂದಳು. ಒಮ್ಮೆ ಅವಳ ಕೈಯನ್ನು ನನ್ನ ಪ್ಯಾಂಟ್ ಕಡೆ ತಾಗಿಸಿದಳು. ನನಗೆ ಒಮ್ಮೆಲೆ ಕರೆಂಟ್ ಶಾಕ್ ಆದಂತಾಯಿತು. ಏನು ಬೇಕಾದ ಆದರೂ ಆಗಲಿ ಅಂತ ಒಮ್ಮೆಲೆ ನಾನು ಅವಳನ್ನು ತಬ್ಬಿಕೊಂಡೆ. ಅವಳು ಹಾಗೆ ನನ್ನನ್ನು ಅವಳ ಮೇಲೆ ಎಳೆದುಕೊಂಡು
ಬೆಡ್ ಮೇಲೆ ಬಿದ್ದಳು. ನಿನ್ನ ಅಣ್ಣ ಇದುವರೆಗೂ ನನ್ನ ಕೋರಿಕೆಯನ್ನು ತೀರಿಸಲಿಲ್ಲ. ನಾನು ಎಷ್ಟು ಪ್ರಯತ್ನ ಮಾಡಿದರೂ ಹಾಗೆ ಸುಮ್ಮನೆ ಮಲಗುತ್ತಿದ್ದ. ಈಗ ನಿನ್ನ ಸತ್ವ ಏನಿದೆ ಅಂತ ಇವತ್ತು ತೋರಿಸು ನನಗೆ ಅಂತ ಹೇಳಿದಳು. ಅವಳ ಮಾತುಗಳು ನನ್ನನ್ನು ರುಚಿಗೆಬ್ಬಿಸಿತು. ನಾನು ಅವಳನ್ನು ತಬ್ಬಿಕೊಂಡು ಇನ್ನಷ್ಟು ಮುಂದುವರೆದೆ. ಏನೋ ಇಷ್ಟೊಂದು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಿದ್ದೀಯಾ? ತುಂಬಾ ದಿನದಿಂದ ಹಾಗಿದೆ ಅಂತ ನನ್ನನ್ನು ಇನ್ನಷ್ಟು ಜೋರಾಗಿ ಅಪ್ಪಿಕೊಂಡಳು. ನಾನು ನನಗೆ ತೋಚಿದಂತೆಲ್ಲ ಅವಳ ಜೊತೆ ಎಂಜಾಯ್ ಮಾಡಿದೆ. ನಿನ್ನ ಅಣ್ಣನ ಜೊತೆ ನಡೆಯದ ಫಸ್ಟ್ ನೈಟ್ ನಿನ್ನ ಜೊತೆ ನಡೆಯಿತು ಅಂತ ಕಣ್ಣು ಹೊಡೆದು ಹೇಳಿದಳು. ಇನ್ನು ಇದೇ ರೀತಿಯ ಫಸ್ಟ್ ನೈಟ್ ಅವಾಗವಾಗ ನಡೆಯುತ್ತಿರುತ್ತದೆ ಕೋಮಲ ಅಂತ ಹೇಳಿದೆ. ಹೀಗೆ ಅವಳಿಗೆ ಬೇಕಾದಾಗಲೆಲ್ಲ ನನ್ನನ್ನು ಕರೆಸುವುದು ಅಥವಾ ನನಗೆ ಬೇಕಾದಾಗೆಲ್ಲ ನಾನು ಅವಳ ಮನೆಗೆ ನೇರವಾಗಿ ಹೋಗುವುದು ನಡೆಯುತ್ತಲೇ ಇದೆ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಇಂಟರೆಸ್ಟಿಂಗ್ ಸ್ಟೋರಿಯೊಂದಿಗೆ ಸಿಗೋಣ. ನಮಸ್ಕಾರ.